ಬಡವರ ರಕ್ತ ಹೀರುವಂತ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ನಮ್ಮ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನ ಸಿದ್ಧಪಡಿಸಿ ಕಳಿಸಲಾಗಿದೆ. ಆದರೂ ಕೂಡ ಈ ಫೈನಾನ್ಸ್ಗಳ ಕಿರುಕುಳ ತಪ್ಪಿದೆಯಾ ಅಂತ ನೋಡಿದ್ರೆ ತಪ್ಪಿಲ್ಲ. ಫೈನಾನ್ಸ್ಗಳ ಕಿರುಕುಳ ಇನ್ನೂ ಕೂಡ ಮುಂದುವರಿತಾ ಇದೆ. ರಾಜ್ಯದಲ್ಲಿ ಸರ್ಕಾರ ಎಷ್ಟು ಎಚ್ಚರಿಕೆ ಕೊಟ್ಟರೂ ಕೂಡ ನಿಲ್ತಾ ಇಲ್ಲ. ಟಾರ್ಚರ್. ಹುಬ್ಬಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಮುಂದುವರೆದಿದೆ. ಹಣ ವಸೂಲಿಗಾಗಿ ಮನೆಗೇ ಬಂದು ಕುಳಿತಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಹುಬ್ಬಳ್ಳಿಯ ಅಲ್ತಾಫ್ ನಗರದಲ್ಲಿರುವಂಥ ಮನೆಗೆ ಈ ಫೈನಾನ್ಸ್ ಸಿಬ್ಬಂದಿ ಬಂದು ಹೀಗೆ ಜಾಂಡ ಹೂಡಿದ್ದಾರೆ. ಕೇವಲ ಒಂದು ವಾರ ಕಂತು ಮಿಸ್ ಆಗಿದ್ದಕ್ಕೆ, ಒಂದು ವಾರದ ಕಂತು ಮಿಸ್ ಆಗಿದ್ದಕ್ಕೆ ಹೀಗೆ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ. ಬಂದಿರುವಂಥ ಮೈಕ್ರೋ ಫೈನಾನ್ಸ್ ವಸೂಲಿಗಾರರೇನಿದ್ದಾರೆ, ಕಂತು ವಸೂಲಿ ಮಾಡುವಂಥವರಿಗೆ ಒಂದು ಚಾಪೆ ಹಾಕಿ ಮನೇಲಿ ಕೂರಿಸಿದ್ದಾರೆ. ಕೆಲ ದಿನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಇವರ ಮನಸ್ಸು ಕರಗ್ತಾ ಇಲ್ಲ. ನೀವು ಹಣ ಕೊಟ್ಟರೆ ಮಾತ್ರ ನಾವು ಜಾಗ ಖಾಲಿ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಈಗ ನಾಳೆ ಸಾಲ ಕೊಡ್ಬೇಕಂದ್ರಮ್ಮ ಈಗ ಬಿಟ್ಟಮ್ಮ ನಾಳೆ ಬೇರೆ ನಮ್ದ್ರಾಗ ಸಾಲ ಬರಂಗಿಲ್ಲ. ಹೌದಾ? ದುಸರಕ್ಕೆ ನೀವು ಅರ್ಜಿ ಹಾಕಿದ್ರು ಸಾಲ ಬರಂಗಿಲ್ಲ. ಅವಾಗ ಮಾಡೋರು ನಾಳೆ ಆದ್ರೂ ನಮ್ ಸಂಘ ಕಟ್ಟಬೇಕಲ್ಲ. ಬಿಟ್ರಂದ್ರೆ ಈಗ 6 ತಿಂಗಳ ಬಿಟ್ರಮ್ಮ ಯಾವ ಸಂಘ ಸಾಲ ಕೊಡ್ತಾರ? ಅಲ್ಲಮ್ಮ ಮುಂದೆ ನಾ ಹೇಳ್ತಾನೆ ಅಲ್ಲ. ಎಷ್ಟು ಸಾಲ ತೊಗೊಂಡ್ರಿ? 1.5 ವರ್ಷ ತೊಗೊಂಡಿವಮ್ಮ. ಈಗ ನೀವು ಬಿಟ್ರೆ ನಿಮ್ ಸಿಬಿಲ್ ಸ್ಕೋರ್ ಹಾಳಾಗ್ತತಿಲ್ಲಮ್ಮ. ಈಗ ನಾಳೆ ಈಗ ಸಾಲ ಕೊಡ್ಬೇಕಂದ್ರಮ್ಮ